ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲೂ 30 ಪಂಚಾಯತ್ಗಳಲ್ಲೂ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ದಾನವೀರ ಶೂರ ಕರ್ಣ ಅಂತ ಹೇಳ್ಬೇಕು ನಾವು ಎಲ್ಲ ನಂಗಡಿಯ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೆ ಇವತ್ತಿನ ದಿವಸ ಒಂದು ಶುಭ ಸುದ್ದಿ. ಆತ್ಮೀಯ ಸ್ನೇಹಿತರು ಹಾಗೂ ನಾಯಕರು ಹಾಗೂ ಉದ್ಯಮಗಳಾಗಿರ್ತಕ್ಕಂಥ NRS ಫುಡ್ ಸ್ಮಾರ್ಟ್ ಏನು ಇವತ್ತು ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಗೆ ನಮ್ಮನ್ನ ಬರಮಾಡಿಕೊಂಡು ಈ ಕಡಿಮೆ ಅವಧಿಯಲ್ಲಿ ಕೂಡ ಬರಮಾಡಿಕೊಂಡು ಆತ್ಮೀಯ ಸ್ವಾಗತ ಕೊಡ್ತಕ್ಕಂಥ NRS ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಇವತ್ತು ಬಹುಶಃ ಆತನು ಮಾಡಿರ್ತಕ್ಕಂಥ ವರ್ಕಿಲ್ಲ. ಇವತ್ತು ಟೊಮಾಟೊ ಮಂಡಿ ಮೇಲೆ ಆತ್ಮೆ ಆಗ್ತಕ್ಕಂಥ ಹೆಸರು ಮಾಡಿದ್ದಾರೆ, ರೋಟರಿ ಕ್ಲಬ್ ಅಲ್ಲಿ ಆತ್ಮೆ ಆಗ್ತಕ್ಕಂಥ ಹೆಸರು ಮಾಡಿದ್ದಾರೆ. ಹಾಗೂ ಈ ಸುತ್ತಮುತ್ತಲ ಎಲ್ಲ ಈ ಭಾಗದ ರೈತರು ಕೂಡ ಒಳ್ಳೆ ಒಡನಾಡಿ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಸೊ ಅದರಿಂದ ಒಂದು ಫುಡ್ ಸ್ಮಾರ್ಟ್ ಮಾಡೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫುಡ್ ಸ್ಟಾಲ್ ಮತ್ತು ಬಾಳೆಕಾಯಿ ಮಂಡಿ ಮಾಡಿದ್ದಾರೆ. ಇದನ್ನ ರೈತರಿಗೆ ಬೆಳತಕ್ಕಂಥ ಬಾಳೆಕಾಯಿ ಮಂಡಿ ಇಲ್ಲಿ ಬಂದು ವ್ಯಾಪಾರ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಒಂದು ಕುಟುಂಬಕ್ಕೆ ಇನ್ನೂ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೇದಾಗ್ಲಿ. ಇವತ್ತು ನನ್ನ ಜೊತೆ ಈ ಭಾಗದ ಮತ್ತು ನಮ್ಮ ತಾಲೂಕಿನ ಜಿಲ್ಲೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಸಾರು, ನಮ್ಮ ಮುರಳಿ ಸಾರು, DCC ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ರಘುವರ್ ಸಾರು, ಹಾಗೂ ನಮ್ಮ ಜಗದೀಶ್ ಅವರು, ಲಕ್ಷ್ಮಣ್ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ದು ಅವರು, ಅಬ್ದುಲ್ ಸೀನನ್ ಅವರು, ನಮ್ಮ ಅವರು, ಹಾಗೂ ನಮ್ಮ ತಿಮ್ಮಣ್ಣವರು, ನಮ್ಮ ಕೇಶವ್ ಅವರು, ನಮ್ಮ ಶಿವಣ್ಣವರು, ಹಾಗೂ ಇನ್ನೂ ಅನೇಕ ಲೀಡರ್ಸ್ ಬಂದು, ನಮ್ಮ ಶಂಕರ್ ಅವರು ಲೀಡರ್ಸ್ ಬಂದು, ಶ್ರೀಧರ್, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮ ರಾಜ ಅವರು, ಹಾಗೂ ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಲ್ಲಿಂದ ಹೋಗ್ತಾ ಇದೀವಿ. ಸದಾಕಾಲ ರಾಜಕಾರಣದಲ್ಲಿ ಏನೇ ಆಗಿರ್ಬೋದು, ಸದಾಕಾಲ ವ್ಯಾಪಾರಸ್ಥರಾಗಿ ನಿಮ್ಮ ಕುಟುಂಬ ಇದೇ ರೀತಿ ಮುಂದುವರಲಿ ಅಂತ ನಾನು ಕೇಳ್ಕೊಂತೀನಿ. ಯಾಕೆಂತಂದ್ರೆ ಕಳೆದ ಚುನಾವಣೆಗಿಂತ ಮುಂಚೆ ಇವತ್ತು ನಮ್ಮ ಪಕ್ಷವನ್ನ ಮೆಚ್ಚಿ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಮೆಚ್ಚಿ ಇವತ್ತು ನಮ್ಮ ಜೊತೆ ಬಂದಿರತಕ್ಕಂತ ಎಲ್ಲರ ಸತ್ಯವರು ಖಂಡಿತವಾಗ್ಲೂ ಮುಂದಿನ ದಿವಸ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಯಾವ ಉದ್ದೇಶದಿಂದ ನಂಬ್ಕೊಂಡು ನೀವು ಬಂದಿದ್ರ ಉದ್ದೇಶಪೂರ್ವಕ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ, ಯಾಕಂತಂದ್ರೆ ಖಂಡಿತವಾಗ್ಲೂ ನೀವು ಮಾಡ್ತಕ್ಕಂಥ ಕೆಲಸ ದೇವರಿಗೆ ಮೆಚ್ಚುವಂತ ಕೆಲಸ ಆಗ್ಲಿ, ಜನಕ್ಕೆ ಮೆಚ್ಚುವಂತ ಕೆಲಸ ಆಗ್ಲಿ ಅಂತ ಹೇಳ್ತಾ, ಸೊ ನಾನು ಒಂದೇ ಹೇಳೋದು, ಇನ್ನೊಬ್ಬರಿಗೆ ನಾವು ಒಳ್ಳೇದ್ ಬಯಸಿದಾಗ ಖಂಡಿತ ಭಗವಂತ ನಾವು ಒಳ್ಳೇದ್ ಮಾಡ್ತಾನೆ. ನಾವು ಇನ್ನೊಬ್ರಿಗೆ ಕೆಟ್ಟದಾಗ ಬಯಸ್ಬೇಕಂತ ಹೋಗ್ತೀವಿ, ಆಟೋಮೆಟಿಕ್ ಭಗವಂತ ಕೂಡ ನಮ್ಮನ್ನ ದಾರಿ ತೋರಿಸಲ್ಲ. ಅದರಿಂದ ನಿಮ್ಮ ದಾರಿ ಸುಗಮವಾಗಿರ್ಲಿ, ನೀವು ಮಾಡ್ತಕ್ಕಂಥ ಕಾರ್ಯ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮನ್ನು ಬರಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಇಷ್ಟು ಅದ್ದೂರಿ ಸ್ವಾಗತ ಮಾಡೋದಕ್ಕೆ ನಿಮ್ಮ ಕುಟುಂಬಕ್ಕೆ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ, ಈ ಅಂಗಡಿ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಏನ್ ಈ ದಿನ ನಂಗ್ಲಿ ಗ್ರಾಮದಲ್ಲಿ ಒಂದು ಮುಳಬಾಗಲು ಬಿಟ್ರೆ ನಂಗ್ಲಿ ಸಿಟಿಯಲ್ಲಿ ಒಂದು NRS ಹಣ್ಣು ಬಾಳೆಹಣ್ಣು ಮಂಡಿಯನ್ನು ಓಪನ್ ಮಾಡಿದ್ದಾರೆ. ಒಂದು ಶುಭ ಸುದ್ದಿ ಇವತ್ತು ಏನು ಅಂದ್ರೆ ಒಳ್ಳೆ ರೇಟ್ಗೂ ಕಡಿಮೆ ರೇಟ್ಗೂ ಕೊಡ್ತಿದ್ದಾರೆ ಸೀನಣ್ಣವರು, NRS ಸತ್ತಣ್ಣ ತಮ್ಮನವರು. ಒಳ್ಳೆ ವ್ಯಾಪಾರನೂ ಆಗತ್ತೆ, ಇಲ್ಲಿ ಒಂದು ಒಳ್ಳೇದಾಗತ್ತೆ ಸಾರ್ವಜನಿಕರಿಗೆ. ಮತ್ತೆ ಅದೇ ರೀತಿಯಾಗಿ ಸ್ವಲ್ಪ ಒಳ್ಳೆ ವ್ಯಾಪಾರ ಆಗಲಿ ಅಂತ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಸಾರ್ವಜನಿಕರು ಬಂದು ಒಳ್ಳೆ ಬೆಲೆಯಲ್ಲಿ ಎಲ್ಲ ಹಣ್ಣು ಎಲ್ಲಾ ತರದ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದಾರೆ. ಎಲ್ರಿಗೂ ಅಷ್ಟೇ ಹೋಲ್ಸೇಲ್ ದರದಲ್ಲಿ ಕೊಡ್ತಿದ್ದಾರೆ. ಎಲ್ಲರೂ ಬನ್ನಿ ತಗೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆ ಬೆಳೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಶುಭವಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಂಗ್ಲಿ ಗ್ರಾಮದಲ್ಲಿ ನಮ್ಮ NRS ಸತ್ಯಣ್ಣ ಅವರು ತಮ್ಮನವರಾದ NR ಸೀನಣ್ಣ ಅವರು NRS ಫ್ರೂಟ್ಸ್ ಮಾಲ್ಟ್ ಅಂತ ಈ ಫ್ರೂಟ್ಸ್ ಅಂಗಡಿ, ಹೋಲ್ಸೇಲ್ ಅಂಗಡಿ ಓಪನ್ ಮಾಡಿದ್ದಾರೆ. ಅವ್ರಿಗೂ ಅವ್ರ ಅಣ್ಣ ತಮ್ಮಂದ್ರಿಗೂ ವ್ಯಾಪಾರದಲ್ಲಿ ಒಳ್ಳೆ ಶುಭವಾಗ್ಲಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಹಿರಿಯರ ಮುಖರ ಪರವಾಗಿ ಎಲ್ಲರ ಪರವಾಗಿನೂ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಈ NRS ಫ್ರೂಟ್ಸ್ ಮಾಲ್ಟ್ ಎಲ್ಲ ವಿಜೃಂಭಣೆಯಿಂದ ಇವತ್ತು ನಮ್ಮ MLA ಸಾಹೇಬರು ಬಂದು, ಶಾಸಕರು ಹಾಗೂ ನಮ್ಮ ಆನಂದ್ ರೆಡ್ಡಿ ಅಣ್ಣವರು, MR ಮುರಳಣ್ಣವರು, ಎಲ್ಲ JDS ಹಿರಿಯ ಮುಖಂಡರು ನಮ್ಮ ಸತ್ಯಣ್ಣ ಅವರಿಗೆ ಅಭಿನಂದನೆ ತಿಳಿಸ್ತಾ ಈ ಮಾರ್ಕೆಟ್ ಅನ್ನ ಓಪನ್ ಮಾಡಿ ಉದ್ಘಾಟನೆ ಮಾಡಿ
ಎಲ್ಲ ಶುಭಾಶಯಗಳು ತಿಳಿಸಿ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ನಮ್ಮ ಗ್ರಾಮಸ್ಥರ ಪರವಾಗಿ. ಅದೇ ರೀತಿಯಾಗಿ ಈ ಫ್ರೂಟ್ಸ್ ಚೆನ್ನಾಗಿ ವ್ಯಾಪಾರ ಆಗಿ ಎಲ್ಲ ರೈತರಿಗೂ ಒಳ್ಳೆ ಬೆಳೆ ಬೆಳೆದು ಒಳ್ಳೆ ಮಳೆ ಬಿದ್ದು ಎಲ್ಲ ಇಲ್ಲಿ ಬಂದು ಫ್ರೂಟ್ಸ್ ಎಲ್ಲ ಇಲ್ಲೇ ಹೋಲ್ಸೇಲ್ ದರದಲ್ಲಿ ಅವರು ರೈತರೆಲ್ಲ ಬಂದು ಇಲ್ಲೇ ವ್ಯಾಪಾರ ಮಾಡಿಕೊಂಡು ನಮ್ಮ ಲೋಕಲ್ ಅಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಅವರು ಸೀನಣ್ಣವರು ಒಳ್ಳೆ ಹೋಲ್ಸೇಲ್ ಅಲ್ಲಿ ಎಲ್ರಿಗೂ ಉತ್ಪಾದನೆ ಕೊಡಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿಗೆ ಆಗಮಿಸ್ತಕ್ಕಂಥ ನಮ್ಮ NRS ಸತ್ಯಣ್ಣ ಅವರು ಏನು ಈ ಸಲ ಮುಖ್ಯವಾಗಿ ನಮ್ಮ NRS ಸತ್ಯಣ್ಣ ಅವ್ರ ಬಗ್ಗೆ ಹೇಳಿದ್ರೆ, ಅವರು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಗ್ರಾಮಗಳು ಎಲ್ಲ 30 ಪಂಚಾಯತ್ಗಳಲ್ಲೂ ಅವರು ಒಳ್ಳೆ ಅಭಿಮಾನಿಗಳನ್ನ ಇಟ್ಕೊಂಡು ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ದೇವಸ್ಥಾನಗಳಿಗೂ ಹಾಗೆ ಎಲ್ಲ ಯಾರೇ ಬರ್ಲಿ ಅವರು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ದಾನವೀರ ಶೂರ ಕರ್ಣ ಅಂತ ಹೇಳ್ಬೇಕು ನಾವು ನಮ್ಮ ಸತ್ಯಣ್ಣ ಅವ್ರ ಬಗ್ಗೆ. ಇದೇ ರೀತಿ ಅವರು ಎಲ್ರಿಗೂ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಪಂಚಾಯತಿಯವ್ರಿಗೂ ಎಲ್ಲ ದೇವಸ್ಥಾನಗಳಿಗೂ ಅವರು ಸಮಾಜ ಸೇವೆ ಮಾಡಿಕೊಂಡು ಎಲ್ರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ಅವರು ನಮ್ಮ ಒಡ್ಡಳ್ಳಿ ಮಾರ್ಕೆಟ್ಗೆ 2ನೇ ಸಲಿಯಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಅವರು ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹಾಗೆ ಅವರು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ರು. ಮತ್ತೆ ಈ ಹಿರಿಯ ನಮ್ಮ ಗ್ರಾಮಸ್ಥರಿಂದ ಎಲ್ಲ ಸತ್ಯಣ್ಣ ಅವ್ರಿಗೂ ನಮ್ಮ ಊರಿನವ್ರ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಫ್ರೂಟ್ಸ್ ಮಾಲ್ಟ್ ಎಲ್ಲ ಚೆನ್ನಾಗಿ ನಡಿಬೇಕು ಅಂತ ನಾನು ಈ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ನಂಗ್ಲಿ ಪಂಚಾಯತಿಯಲ್ಲಿ NH 75 ಅಲ್ಲಿ ಒಂದು ಫ್ರೂಟ್ಸ್ ಹಣ್ಣಿನ ಅಂಗಡಿಯನ್ನು ಓಪನ್ ಮಾಡಬೇಕಂತ ಇಲ್ಲಿನ ಒಂದು ಸಾರ್ವಜನಿಕರು ಮತ್ತು ಎಲ್ಲ ನಾಯಕರು ಕೂಡ ಸಹ ಇಲ್ಲಿ ಒಂದು ಫ್ರೂಟ್ಸ್ ಮಾಲ್ಟ್ ಮಾಡಬೇಕು ಅಂತೇಳಿ ತಿಳಿಸಿದಾಗ ಅದಕ್ಕೆ ನಾವು ಸ್ಪಂದಿಸಿ ಇಲ್ಲಿನ ಒಂದು ಫ್ರೂಟ್ಸ್ ಅಂಗಡಿ ಇದ್ರೆ ಸಾರ್ವಜನಿಕರು ರೈತರಿಗೂ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಇವತ್ತು ನನ್ನ ತಮ್ಮ NR ಶ್ರೀನಿವಾಸ್ ಅಂತ ಅವ್ರಿಗೆ ಒಂದು ಅಂಗಡಿಯನ್ನ ಓಪನ್ ಮಾಡಿದ್ದೀವಿ, ಫ್ರೂಟ್ಸ್ ಅಂಗಡಿಯನ್ನ. ಯಾಕಂದ್ರೆ ಈ ದಿನ ಈ ಒಂದು ಅಂಗಡಿ ಓಪನ್ ಪ್ರಾರಂಭೋತ್ಸವಕ್ಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆನಂದ್ ರೆಡ್ಡಿನವರು, ಮಾಜಿ ನಗರಸಭಾ ಅಧ್ಯಕ್ಷರಾದಂಥ MR ಮುಲ್ಲೇನವರು ಮತ್ತು ಗೊಲ್ಲಳ್ಳಿ ಜಗದೀಶ್ ಅವರು ಮತ್ತು ರಘುಪತ್ ರೆಡ್ಡಿನವರು, ಲಕ್ಷ್ಮೀನಾರಾಯಣವರು ಮತ್ತು ಎಲ್ಲ ಮುಖಂಡರು ನಾಯಕರು ಎಲ್ಲರೂ ಬಂದು ಈ ದಿನ ಒಂದು ಅಂಗಡಿ ಓಪನ್ ಪ್ರಾರಂಭೋತ್ಸವಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಇದೇ ರೀತಿ ನೀವು ಮುಂದುವರಿಸಬೇಕು, ರೈತರಿಗಾಗಲಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕೆಲಸ ಮಾಡಬೇಕು ನೀವೆಲ್ಲ ಅಂತೇಳಿ ಮುಂದೆ ಆಲ್ರೆಡಿ ನೀವು ಮಾಡ್ತಾ ಇದ್ವಿ, ಅದೇ ತರ ನೀವು ಮಾಡಬೇಕು ಅಂತೇಳಿ ಇವತ್ತು ಬಂದು ಆಶೀರ್ವಾದದಿಂದ ಇದು ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ನಿಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಧರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀಪತಿ ಅವರು, ನಮ್ಮ ಸದಸ್ಯರಾದಂಥ ಮೋಹನ್ ಅವರು, ನಮ್ಮ ರೆಡ್ಡಣ್ಣ ಅವರು ಮತ್ತು ನಗವಾರ್ ಸುಬ್ಬಣ್ಣ ಅವರು ಮತ್ತು ಮುನ್ರೆಡ್ಡಿ ಅವರು ಮತ್ತು ನಮ್ಮ ವ್ಯಾಟ್ನೂರು ಸೋಮಣ್ಣ ಅವರು ಎಲ್ಲರೂ ಬಂದು ಅನೇಕ ನಾಯಕರು ಮುಖಂಡರು ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಅಂಗಡಿ ಓಪನ್ ಪ್ರಾರಂಭಿಸಕ್ಕೆ ಎಲ್ಲರೂ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡಿದೆ. ಅವ್ರಿಗೆಲ್ರಿಗೂ ಸಹ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಂಗಿನ ಒಂದು ಪ್ರಾರಂಭೋತ್ಸವಕ್ಕೆ ಒಂದು ಮುಖ್ಯವಾಗಿ ಒಂದು ಹೇಳ್ತೀನಿ. ಯಾಕಂದ್ರೆ ನಾವು ವರ್ಷನೂ ಬಾಳೆ ತೋಟ ಹಾಕ್ತಾ ಇದ್ದೀವಿ. ಸುಮಾರು 5 ರೂಪಾಯಿ ಕೇಳಿಲ್ಲ ಕಿಲೋ, 5 ರೂಪಾಯಿ ಕೇಳಕ್ಕಿಲ್ಲ, ಹಂಗೆ ಬಿದ್ದೋಗ್ತಾ ಇತ್ತು. ಅವಾಗ ನಮ್ಗೆ ಗೊತ್ತಾಯ್ತು ನಾವು ಇಲ್ಲಿ ಒಂದು ಅಂಗಡಿನ ಓಪನ್ ಮಾಡಿ ಹೋಲ್ಸೇಲ್ ದರದಲ್ಲಿ ಕೊಡೋಣ. ಒಂದು 5 ರೂಪಾಯಿ ಕೇಳಿಲ್ಲ, 10 ರೂಪಾಯಿ 15 ರೂಪಾಯಿ ಕೊಟ್ರೆ ಎಲ್ಲೆಲ್ಲ ನೋಡಿ ಸಿಲೇಟಲ್ಲಿ ಬರ್ಕೊಂಡ್ರೆ 30 ರೂಪಾಯಿ 40 ರೂಪಾಯಿ ಅಂತ ಹಾಕೊಂತಾರೆ. ಅದು 15-20 ರೂಪಾಯಿ. ಇವತ್ತು ಯಾರಕ್ಕೆ ಅಂದ್ರೆ ನೋಡಿ 80 ರೂಪಾಯಿ 90 ರೂಪಾಯಿ ಇಲ್ಲ 55 ರೂಪಾಯಿ ಎಲ್ಲದಕ್ಕೂ ಹೋಲ್ಸೇಲ್ ಇರ್ಲಿ, ಹೋಲ್ಸೇಲ್ ಕೊಡೋಣ ಅಂತೇಳಿ ನಾವು ನಮ್ಮ ಕಷ್ಟ ನೋಡಿ ರೈತರಿಗೆ ಅದೇ ಕಷ್ಟ ಇರುತ್ತೆ ಅಂತೇಳಿ ಇವತ್ತು ರೈತರು ಬೆಳೆದ ಒಂದು ಅನ್ನೋ ಒಂದು ಮತ್ತು ಫ್ರೂಟ್ಸ್ ಅನ್ನ ಡೈರೆಕ್ಟ್ ಆಗಿ ಎತ್ಕೊಂಡ್ಬಂದು ಕೊಡ್ಬೋದು. ಇಲ್ಲಿ ನಿಮ್ಗೆ ಮೆಡ್ರಾಸ್ ಆಗ್ಲಿ ಬೆಂಗಳೂರಲ್ಲಿ ಏನ್ ರೇಟ್ ಇದೆ ಅದೇ ರೀತಿ ಎತ್ಕೊಂಡು ನಾವು ಸಾರ್ವಜನಿಕರಿಗೆ ಅದೇ ರೀತಿ ಕೊಡೋಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದ್ರೆ ಇವತ್ತು ತರಕಾರಿ ಇದೆ, ಹೂವಿನ ಮಾರ್ಕೆಟ್ ಇದೆ, ತರಕಾರಿ ಮಾರ್ಕೆಟ್ ಇದೆ,
ಒಂದು ಹಣ್ಣಿನ ಫ್ರೂಟ್ಸ್ ಒಂದು ಫ್ರೂಟ್ಸ್ ಇರ್ಬೇಕು, ಒಂದು ಮಂಡಿ ಇರ್ಬೇಕು ಅಂತೇಳಿ ಇವತ್ತು ಓಪನ್ ಮಾಡಿದ್ದೀವಿ. ರೈತರು ಎಲ್ಲೇ ಒಂದು ಆಗ್ಲಿ ಡೈರೆಕ್ಟ್ ಆಗಿ ಎತ್ಕೊಂಡ್ ಬಂದ್ರೆ ಅವಾಗ ಹಾಕಿ ಅವಾಗ ಏನಾದ್ರು ಅವ್ರಿಗೆ ಪೇಮೆಂಟ್ ಮಾಡಿ ಒಳ್ಳೇದಾಗತ್ತೆ ಅಂತೇಳಿ ನಾವು ಇವತ್ತು ಒಂದು ಹೋಲ್ಸೇಲ್ ದರದಲ್ಲಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಹೋಲ್ಸೇಲ್ ದರದಲ್ಲಿ ಇವಾಗ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಕ್ವಾಲಿಟಿ ಇರುತ್ತೆ, ಯಾವ್ದಕ್ಕೂ ಕ್ವಾಲಿಟಿ ಹಿಂದಕ್ಕೆ ಹೋಗಲ್ಲ. ಒಳ್ಳೇದಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ, ನಾವು ಸಾರ್ವಜನಿಕ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಈ ಒಂದು ಫ್ರೂಟ್ಸ್ NRS ಫ್ರೂಟ್ಸ್ ಅಂತ ಒಂದು ಇದನ್ನ ಪಾಯಿಂಟ್ ಇಕ್ಕಿ ಒಂದು ಇವತ್ತು ಓಪನ್ ಮಾಡಿದ್ದಾರೆ. ಇದಕ್ಕೆಲ್ಲಾ ಸಾರ್ವಜನಿಕರು ಎಲ್ಲರೂ ಬಂದು ಆಶೀರ್ವಾದದಿಂದ ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಆ ದೇವರ ಆಶೀರ್ವಾದ ಎಲ್ರಿಗೂ ಕೊಡ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಈ ದಿನ ನಮ್ಮ ತಮ್ಮನಾದಂತ ಇವರು ಶ್ರೀನಿವಾಸ್ ಅವರು ಇಲ್ಲಿ ಒಂದು ಅಂಗಡಿಯಲ್ಲಿ ಓಪನ್ ಇದರಲ್ಲಿ ಇರ್ತಾರೆ. ಇವರಿಗೆ ಅದಕ್ಕೆ ಇವತ್ತು ಈ ಹೋಲ್ಸೇಲ್ ಒಂದು ಅನ್ನೋದು ಮುಳಬಾಲ್ ತಾಲೂಕಿಗೆ ಒಳ್ಳೇದಾಯ್ತು. ಅದ್ರಲ್ಲಿ ನಿಂಗ್ಲಿ ಪಟ್ಟಣದಲ್ಲಿ ಹೋಲ್ಸೇಲ್ ಆಗಿರೋದು ಒಳ್ಳೇದಾಯ್ತು. ಯಾಕಂದ್ರೆ ಸುಮಾರು ಒಂದು ಕಿಲೋದಿಂದ 20 ರೂಪಾಯಿ 30 ರೂಪಾಯಿ ಕಡಿಮೆ ಅಂದ್ರೆ ಎಲ್ಲ ರೈತರು ಎಲ್ಲರೂ ಬಂದು ಕರ್ಕೊಂಡು ತಗೊಂಡ್ಬಂದು ಹೋಗ್ಬೋದು. ಒಳ್ಳೆ ರಿಯಾಯಿತಿಯಲ್ಲಿ ಇರುತ್ತೆ, ಎಲ್ಲಾ ಐಟಮ್ ಇರುತ್ತೆ, ಎಲ್ಲ ಕ್ವಾಲಿಟಿನೂ ಇರುತ್ತೆ. ಇದಕ್ಕೆ ಎಲ್ಲ ನೀವು ಬಂದು ಆಶೀರ್ವಾದ ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಅದೇ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಕೂಡ ಒಂದು ಮಂಡಿ ಮಾಡ್ಬೋದು. ಮಾಡೋಣ. ಇಲ್ಲಿ ಈ ತರ ಇಲ್ಲಿ ರೈತರಿಗೆ ನಾವು ಹೆಂಗೆ ಸ್ಪಂದಿಸ್ತೀವಿ, ಹೆಂಗೆ ಯಾವ ತರ ಹೋಲ್ಸೇಲ್ ಆಗಿ ಎತ್ಕೊಂಡ್ ಬಂದು ಕೊಡ್ತಾರೋ, ಯಾವ ತರ ಇವಾಗ ತೋಟದಲ್ಲಿ ಎತ್ಕೊಳ್ಳೋ ಬದಲು ಇಲ್ಲಿ ಒಂದು 15 ರೂಪಾಯಿ ಕೊಡೋಲ್ಲ, 5 ರೂಪಾಯಿ ಕೆಳಗೆ 15 ರೂಪಾಯಿ ತಗೋಬೋದಲ್ಲ. 15 ತಗೊಳಗ ನಾವು 25 30 ತಗೋಬಹುದು. ಏನ್ ಇಲ್ಲಿಂದ ಹಾಕೊಂಡ್ಬಂದು ನಮ್ಗೆ ಕೊಟ್ರೆ, ಇಲ್ಲ ತೋಟದಲ್ಲಿ ಇದೆ ನಮ್ಗೆ ಒಂದು ಫೋನ್ ಮಾಡ್ತೀವಿ, ತೋಟದಲ್ಲಿ ಎತ್ಕೊಂಡ್ ಬರ್ತೀವಿ. ಅದೇ ರೀತಿ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ವಿ. ಒಡ್ಡಲ್ಲಿ ಮಾಡೋಣ, ಯಾಕಂದ್ರೆ ರೈತರು ಇಲ್ಲೇ ಎತ್ಕೊಂಡ್ ಬರೋದು. ಈಗ ತಮಿಳ್ನಾಡು ಆಂಧ್ರ ಒಂದು 5 ರೂಪಾಯಿ ಕೊಡ್ತೀವಿ ಅಂತ ಕೇಳ್ತಾರೆ. 5 ರೂಪಾಯಿ ಕೊಡುವಂತ ಇದು ಬಾಳೆನ ಇದು ಇಲ್ಲಿ ಸಿಗರೇಟ್ ಹಾಕಿರ್ತಾರೆ, 40 ರೂಪಾಯಿ ಹಾಕಿರ್ತಾರೆ. ಆ ತರದಲ್ಲಿ ಒಂದು 20 ರೂಪಾಯಿ ಕೊಡೋಣ, ಎಲ್ಲ ಎತ್ಕೊಂಡ್ಬಂದು ಎಲ್ಲ AC ಹಾಕಿ ಇದು ಮಾಡೋದ್ರಲ್ಲಿ ಮಾಡೋಣ. ಅದೇ ರೀತಿ ಮುಳಬಾರಲ್ಲೂ ಮಾಡೋಣ. ಒಳ್ಳೆ ಒಂದು ರೈತ ಬಜಾರ್ ಅಂತ ಮಾಡೋಣ, ಹೋಗಿ ರೈತರ ಬಜಾರ್ ಅಂತ ಮಾಡೋಣ. ಒಳ್ಳೇದಾಗತ್ತಲ್ಲ. ಇದಕ್ಕೆ ನಾವು ಮಾಡಿದ್ರೆ ಒಳ್ಳೇದಾಗತ್ತೆ, ರೈತರಿಗೂ ಮತ್ತು ಸಾರ್ವಜನಿಕ ಒಳ್ಳೇದಾಗುತ್ತೆ. ಒಂದು 89 ರೂಪಾಯಿ ಅವ್ರಿಗೆ 50 ರೂಪಾಯಿ ಕೊಡು ಏಲಕ್ಕಿ ಬಾಳೆಹಣ್ಣು, ಇದು 30 ರೂಪಾಯಿ 40 ರೂಪಾಯಿ ಹಾಕಿರ್ತಾರೆ, 20 ರೂಪಾಯಿ ಕೊಡು. ಅವಾಗ ರೈತರು ಒಳ್ಳೇದಾಗತ್ತಲ್ಲ, ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗುತ್ತೆ. ರೈತರು ಬೆಳೆದಿರೋ ಎತ್ಕೊಂಡ್ಬಂದು ಕೊಡ್ಬೋದು, ನಾವು ರಿಯಾಯಿತಿ ದರದಲ್ಲಿ ಕೊಡ್ಬೋದಲ್ವಾ. ಅದಕ್ಕೋಸ್ಕರ ಓಪನ್ ಮಾಡೋದು ಒಳ್ಳೇದಾಗತ್ತೆ ಅಂತ.